ಪೊಲೀಸರು ಸೀಸ್ ಮಾಡಿರೋ ವಾಹನಗಳನ್ನ ಅಲ್ಲಿ ಪಾರ್ಕ್ ಮಾಡಿದ್ರು. ಆದರೆ ಹಾಡ ಹಗಲೇ ಹೊತ್ತಿದ ಬೆಂಕಿಗೆ ನೂರಾರು ವಾಹನಗಳು ಸುಟ್ಟು ಭಸ್ಮವಾಗಿದೆ. ನೂರಾರು ಬೈಕ್ಗಳು, ಹತ್ತಾರು ಕಾರು, ಆಟೋಗಳೆಲ್ಲ ಧಗಧಗಿಸಿವೆ. ಮುಗಿಲೆತ್ತರಕ್ಕೆ ಆವರಿಸಿದ ದಟ್ಟ ಹೊಗೆ ನೋಡಿ ಜನ ಬೆದರಿದ್ದಾರೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಬೆಂಗಳೂರಲ್ಲಿ ಸೀಸ್ ಮಾಡಿ ನಿಲ್ಲಿಸಿದಂತಹ ವಾಹನಗಳಿಗೆ ಬೆಂಕಿ ಹತ್ಕೊಂಡಿರುವಂತಹ ಘಟನೆ ಶೇಷಾದ್ರಿಪುರಂನ ಜಕ್ಕರಾಯನ ಕೆರೆ ಖಾಲಿ ಮೈದಾನದಲ್ಲಿ ನಡೆದಿರುವಂತದ್ದು. ಇದು ಶೇಷಾದ್ರಿಪುರಂನಲ್ಲಿರುವ ಜಕ್ಕರಾಯನ ಕೆರೆ ಪ್ರದೇಶ. ಗೃಹ ಇಲಾಖೆಗೆ ಸೇರಿದ ಈ ಜಾಗದಲ್ಲಿ 70 ಪೊಲೀಸ್ ಠಾಣೆಯಲ್ಲಿ ಸೀಸ್ ಆದ ನೂರಾರು ವಾಹನಗಳನ್ನ ನಿಲ್ಲಿಸಿದ್ರು. ಆದರೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಇಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. 137 ಬೈಕ್, 15 ಕಾರು, 3 ಆಟೋಗಳು ಸುಟ್ಟು ಭಸ್ಮವಾಗಿದೆ. 17 ಅಂದರೆ 17 4 ವೀಲರ್ಸ್, ಅದರಲ್ಲಿ 3 ಆಟೋಗಳು, ಬಾಕಿ 14 ಕಾರುಗಳು ಪಾರ್ಷಲ್ ಆಗಿ ಡ್ಯಾಮೇಜ್ ಆಗಿದೆ. ಅಂದರೆ ಅವ್ರ ಎಕ್ಸಿನ್ಸ್ ಅದೆಲ್ಲ ಇದ್ದು ಕಾರಣಕ್ಕೆ ಬರ್ನ್ ಆಗಿದೆ. ಮೇಲೆ ಶೀಟ್ಸ್ ಆ್ಯಂಡ್ ಟೈರ್ಸ್ಗಳು. ಅದೇ ರೀತಿಯಲ್ಲಿ ಅರೌಂಡ್ 130 ವರೆಗೂ 2 ವೀಲರ್ಸ್ಗಳು ಡ್ಯಾಮೇಜ್ ಆಗಿದೆ. ಅದರಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿಯಲ್ಲಿ ಫೈರ್ ಸ್ಟಾರ್ಟ್ ಆಗಿದೆ, ಯಾರಾದರೂ ಮಾಡಿದ್ದಾರಾ ಇಲ್ಲ ಅಂದರೆ ಬೇರೆ ರೀಸನ್ನಿಂದ ಆಗಿದೆ ಅಂತ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕಾಗುತ್ತೆ. ಸಾವಿರಾರು ವಾಹನಗಳನ್ನ ಇಲ್ಲಿ ನಿಲ್ಲಿಸಿದ್ರು. ಬೆಂಕಿ ವ್ಯಾಪಿಸುತ್ತಿದ್ದಂತೆ ದಟ್ಟ ಹೊಗೆ ಆವರಿಸಿತ್ತು. ಸ್ಥಳೀಯರಿಗೂ ಆತಂಕ ಮನೆ ಮಾಡಿತ್ತು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ್ರು. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.